ಪ್ರಜ್ವಲ್ ರೇವಣ್ಣ ಕೇಸ್. ಜನಸಾಮಾನ್ಯರಿಗೆ ಏನಂತ ನಂಬಿಕೆ ಇತ್ತು, ಯಾವುದೇ ಕೋರ್ಟ್ಗೆ ಹೋದ್ರೂ ದುಡ್ಡಿರೋರ್ಗೆ, ಅಧಿಕಾರ ಇರೋರ್ಗೆ ಶಿಕ್ಷೆ ಅಂತೂ ಖಂಡಿತ ಕೊಡ್ಸೋದಿಕ್ಕೆ ಆಗೋದಿಲ್ಲ ಅನ್ನುವಂತ ಒಂದು ನಂಬಿಕೆ ಇತ್ತು. ಆ ನಂಬಿಕೆಯನ್ನ ಬ್ರೇಕ್ ಮಾಡಿದ್ದು ನಮ್ಮ ಕರ್ನಾಟಕದ ಜನಪ್ರತಿನಿಧಿಗಳ ಕೋರ್ಟ್. ಪ್ರಜ್ವಲ್ ರೇವಣ್ಣ 34 ವರ್ಷದ ಒಬ್ಬ ಮಾಜಿ MP. ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಅವ್ರಿಗಿದ್ದಂತ ದುಡ್ಡು, ಅವ್ರಿಗಿದ್ದಂತ ಅಧಿಕಾರ, ಇದನ್ನೆಲ್ಲ ನೋಡ್ತಾ ಇದ್ರೆ ಒಬ್ಬ ಜನಸಾಮಾನ್ಯ ಸಂತ್ರಸ್ತೆ ಹೋಗಿ ಈತನ ಮೇಲೆ ಕೇಸ್ ಹಾಕಿ ಫೈಟ್ ಮಾಡಿ ಈತನನ್ನ ಜೈಲಿಗೆ ಕಳಿಸೋದಿಕ್ಕೆ ಆಗುತ್ತಾ ಅನ್ನುವಂತ ಪ್ರಶ್ನೆಗೆ ಎಲ್ರಿಗೂ ಕ್ವಶನ್ ಮಾರ್ಕ್ ಇತ್ತು. ಅದಕ್ಕೂ ಮುಂಚೆ ಜನಗಳು ಆಲ್ರೆಡಿ ಡಿಸೈಡ್ ಮಾಡ್ಕೊಂಡಿದ್ರು ಇವ್ರುಗಳಿಗೆಲ್ಲ ಶಿಕ್ಷೆ ಕೊಡ್ಸೋದಕ್ಕೆ ಚಾನ್ಸೇ ಇಲ್ಲ ಅಂತ ಅನ್ಕೊಂಡಿದ್ರು. ಅದೇ ಟೈಮಲ್ಲಿ ಆಗಸ್ಟ್ 1ನೇ ತಾರೀಕು ಬಂದಂತ ತೀರ್ಪು ಜನಸಾಮಾನ್ಯರ ಬಾಯನ್ನ ಮುಚ್ಚುತ್ತೆ ಅಂಡ್ ಜನಸಾಮಾನ್ಯರಿಗೆ ಒಂದು ಭರವಸೆಯನ್ನ ಹುಟ್ಟಿಸುತ್ತೆ. ಕಾನೂನಿನ ಮುಂದೆ ಯಾವುದೇ ಪವರ್, ಯಾವುದೇ ದುಡ್ಡು ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಕೆಲವು ಪೊಲಿಟಿಕಲ್ ಗೇಮ್ಗಳಿದೆ, ಅದ್ರ ಬಗ್ಗೆ ನಾನು ಮಾತಾಡೋಕೋಲ್ಲ. ಪ್ರಜ್ವಲ್ ರೇವಣ್ಣ ಕೇಸು ಸ್ಟಾರ್ಟ್ ಆಗಿದ್ದು ಎಲ್ಲಿ? ಪ್ರಜ್ವಲ್ ರೇವಣ್ಣನನ್ನ ಈತನೇ ಆರೋಪಿ ಅಂತ ಕಂಡುಹಿಡಿಯೋದಕ್ಕೆ ನಡೆಸಿದಂತ ಮೆಡಿಕಲ್ ಮತ್ತೆ ಫಿಸಿಕಲ್ ಎಕ್ಸಾಮಿನೇಷನ್ ಇದೆಯಲ್ಲ, ಅದು ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಅಂತ ಯುಟಿಲೈಸ್ ಮಾಡ್ಕೊಂಡಿರೋದು ಆ ಟೆಸ್ಟ್ ನ. ಅಂಡ್ ಈತನೇ ಆರೋಪಿ ಅಂತ ಕಂಡುಹಿಡಿದಿದ್ದು ಹೇಗೆ? ಈತನ ಮೇಲೆ 4 ಆರೋಪಗಳಿವೆ, ಅದರಲ್ಲಿ ಇದು 1ನೇ ಕೇಸ್. ಈ ಕೇಸಲ್ಲೇ ಈತನಿಗೆ ಜೀವಾವಧಿ ಶಿಕ್ಷೆ ಸಿಕ್ಕಿದೆ ಅಂದ್ರೆ ಇನ್ನ 3 ಕೇಸ್ಗಳು ಏನೇನ್ ಆಗ್ಬೋದು ಯಾರಿಗೂ ಗೊತ್ತಿಲ್ಲ. ಅಂಡ್ ಎಲ್ಲರೂ ಅನ್ಕೊಂಡಿದ್ದಾರೆ ಈ ಪೆನ್ ಡ್ರೈವ್ ಕೇಸ್ ಇದು, ಪೆನ್ ಡ್ರೈವ್ ಕೇಸ್ ಇದು ಅಂತ. ಪೆನ್ ಡ್ರೈವ್ ಕೇಸ್ಗಳೇ ಬೇರೆ, ಅದನ್ನ ಇನ್ನೂ SIT ಅವರು ಟಚ್ ಕೂಡ ಮಾಡಿಲ್ಲಂತೆ. ಪೆನ್ ಡ್ರೈವ್ ಕೇಸ್ ಬರೋದಕ್ಕೂ ಮುಂಚೆ ಈ ಕೇಸ್ ನ ಕೋರ್ಟ್ ಅನಲೈಸ್ ಮಾಡಿ ಪ್ರಜ್ವಲ್ ರೇವಣ್ಣನಿಗೆ ಜೀವಾವಧಿ ಶಿಕ್ಷೆಯನ್ನ ಕೊಡಿಸಿದ್ದಾರೆ. ರಾಜಕೀಯದ ಗದ್ದುಗೆ, ಭ್ರಷ್ಟಾಚಾರದ ಕೈಗಳು, ಹಣವಂತರು, ಸಿರಿವಂತರು, ಅಧಿಕಾರದ ಕೈಗಳು ಕಾನೂನನ್ನ ಗಾಳಿಗೆ ತೂರಿ ಬಿಟ್ಟಿದವೆ ಅಂತ ಅನ್ಕೊಂಡಿದ್ದಂತ ಜನಸಾಮಾನ್ಯರ ನಂಬಿಕೆಯನ್ನ ಬ್ರೇಕ್ ಮಾಡಿದ್ದು ಈ ಒಂದು ತೀರ್ಪು. ಕೆಲವೊಮ್ಮೆ ಸತ್ಯಕ್ಕೂ ಕೂಡ ಜಯ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿದ್ದು ಈ ತೀರ್ಪು. ಒಂದು ಕಡೆ ಹಣ, ಅಧಿಕಾರ ಅನ್ನುವಂತ ಒಂದು ಡಾಮಿನೆನ್ಸ್, ಇನ್ನೊಂದು ಕಡೆ ಸಂಕಟ, ನೋವು, ಹಣ ಇಲ್ಲ, ಅಧಿಕಾರ ಇಲ್ಲ, ಅದನ್ನ ಹೇಳ್ಕೊಡೋದಕ್ಕೆ ಧೈರ್ಯ ಇಲ್ಲ, ಹೋರಾಟ ಮಾಡೋದಕ್ಕೆ ಶಕ್ತಿ ಇಲ್ಲ ಅನ್ನುವಂತ ಒಬ್ಬ ಸಂತ್ರಸ್ತೆಯ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ. ಇನ್ನು ಕೆಲವರು ಹೇಳ್ತಿದ್ದಾರೆ ಪ್ರಜ್ವಲ್ ರೇವಣ್ಣದು ಜೀವಾವಧಿ ಶಿಕ್ಷೆನ ಕಮ್ಮಿ ಮಾಡಿಸಬಹುದು, ಹೈಕೋರ್ಟ್ಗೆ ಹೋಗ್ತೀವಿ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಅದು ಸಾಧ್ಯನಾ? ಇವತ್ತು ಈ ವಿಡಿಯೋನಲ್ಲಿ ಪ್ರಜ್ವಲ್ ರೇವಣ್ಣಗೆ ಕೇಸ್ ಹಾಕಿದ್ದು ಯಾರು, ಪ್ರಜ್ವಲ್ ರೇವಣ್ಣ ಕೇಸ್ ಪ್ರೂವ್ ಆಗಿದ್ದು ಹೇಗೆ, ಆ ಕೇಸ್ ನ ಪ್ರೂವ್ ಮಾಡೋದಕ್ಕೆ SIT ಮಾಡಿದಂತ ಕಾರ್ಯಗಳೇನು. ಈ ವಿಡಿಯೋ ನೀವೇನಾದ್ರೂ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂತ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಸಿಂಪಲ್ ಆಗಿ ಹೇಳುವಂತ ಪ್ರಯತ್ನ ನಂದು. ಸೊ ಲೆಟ್ಸ್ ಗೆಟ್ ಇನ್ ಟು ಪ್ರಜ್ವಲ್ ರೇವಣ್ಣ ಕೇಸ್. ಈ ಕೇಸಲ್ಲಿ ಕೇಂದ್ರ ಬಿಂದು ಅಂದ್ರೆ ಅದು ಡ್ರೈವರ್ ಕಾರ್ತಿಕ್ ಗೌಡ. ಕಾರ್ತಿಕ್ ಗೌಡ ಪ್ರಜ್ವಲ್ ಜೊತೆಗೆ ಒಡನಾಟ ಬೆಳೆಸೋದಕ್ಕೂ ಮುಂಚೆ ಬೆಂಗಳೂರಲ್ಲಿ ಒಂದು ಟ್ರಾವೆಲ್ ಏಜೆನ್ಸಿನ ನಡೆಸ್ತಾ ಇರ್ತಾನೆ. ಅದಾದ್ಮೇಲೆ ಯಾವುದೋ ಒಂದು ಕಾರಣಕ್ಕೆ ಮೀಟ್ ಆಗ್ತಾರೆ. ಮೀಟ್ ಆದ್ಮೇಲೆ ಅದು ಒಡನಾಟ ತಿರುಕೊಳ್ಳುತ್ತೆ. ಒಡನಾಟ ಆದ್ಮೇಲೆ ಇವ್ರ ಜೊತೆಗೆ ಓಡಾಡ್ಕೊಂಡಿರ್ತಾನೆ. ಯಾವಾಗ ಪ್ರಜ್ವಲ್ ರೇವಣ್ಣ 2019ರಲ್ಲಿ MP ಆಗ್ತಾನೋ ಅವಾಗ ಅಫಿಷಿಯಲ್ ಆಗಿ ಕಾರ್ತಿಕ್ ಗೌಡ ಪ್ರಜ್ವಲ್ ರೇವಣ್ಣನಿಗೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಇಷ್ಟು ವರ್ಷಗಳ ಕಾಲ ಕೆಲವು ಒಡನಾಟ ಬೆಳೆದಿರುತ್ತಲ್ಲ, ಒಂದು ಟ್ರಸ್ಟ್ ಮೇಲೆ ಪ್ರಜ್ವಲ್ ರೇವಣ್ಣನಿಗೆ ಕಾರ್ ಡ್ರೈವರ್ ಆಗಿ ಕೆಲಸಕ್ಕೆ ಸೇರಿಸ್ಕೊಂತಾರೆ. ಅದಾದ ನಂತರ ಕಾರ್ತಿಕ್ ಗೌಡಗೆ ಪ್ರಜ್ವಲ್ ರೇವಣ್ಣನ ನಿಜವಾದ ಮುಖ ಏನು ಅಂತ ಗೊತ್ತಾಗುತ್ತೆ. ಅದಾದ ನಂತರವೂ ಕೂಡ ಆತನ ಜೊತೆ ಕೆಲಸ ಮಾಡ್ಕೊಂಡೇ ಇರ್ತಾನೆ. 2020-2021ರಲ್ಲಿ ಕಾರ್ತಿಕ್ ಗೌಡಗೆ ಪ್ರಜ್ವಲ್ ರೇವಣ್ಣನ ಮೊಬೈಲ್ ನಲ್ಲಿದ್ದ ಫೋಟೋಸ್ ಮತ್ತೆ ವಿಡಿಯೋಸ್ ಗಳೆಲ್ಲ ಸಿಗ್ತವೆ. ಸಿಕ್ಕಿದ ನಂತರ ಈತನಿಗೆ ಗಾಬರಿ ಆಗುತ್ತೆ. ಮೊದಲೇ ಕೆಲವು ವಿಚಾರಗಳು ಗೊತ್ತಿರುತ್ತೆ, ಆದ್ರೆ ಇಷ್ಟೊಂದು ಎಕ್ಸ್ಟ್ರೀಮ್ ಲೆವೆಲ್ಗೆ ಈ ತರ ಕೆಲಸಗಳು ನಡೀತಾ ಇದಾವೆ ಅಂತ ಗೊತ್ತಿರೋದಿಲ್ಲ. ಆ ಅಶ್ಲೀಲ ಫೋಟೋಸ್ಗಳು, ವಿಡಿಯೋಸ್ಗಳೆಲ್ಲ ಈತನ ಮೊಬೈಲ್ಗೆ ಸಿಗುತ್ತೆ. ಹೇಗೆ ಸಿಗುತ್ತೆ, ಈತನೇ ತಗೊಂಡ ಅಂತ ಹೇಳ್ಬಿಟ್ಟು ಎಲ್ಲೂ ಕ್ಲಿಯರ್ ಆಗಿ ಹೇಳಿಲ್ಲ. ಅಕಸ್ಮಾತ್ ನಿಮ್ಗಳಿಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಈತನ ಹತ್ರ ಇವಾಗ ಪ್ರಜ್ವಲ್ ರೇವಣ್ಣದು ಪ್ರೈವೇಟ್ ಫೋಟೋಸ್ಗಳು ಮತ್ತೆ ವಿಡಿಯೋಸ್ಗಳೆಲ್ಲ ಇದೆ. ಫೋಟೋಸ್ಗಳೆಲ್ಲ ಯಾವ್ಯಾವು, ಈ ವಿಡಿಯೋ ಕಾಲ್ ಮಾಡಿರ್ತಾರಲ್ಲ ಪ್ರಜ್ವಲ್ ರೇವಣ್ಣ, ಆ ಸ್ಕ್ರೀನ್ ಶಾಟ್ಗಳನ್ನ ಆತ ತಗೊಂಡಿರ್ತಾನೆ. ಆ ಸ್ಕ್ರೀನ್ ಶಾಟ್ಗಳನ್ನ ಫೋಟೋಗಳಾಗಿ ಇಟ್ಕೊಂಡಿರ್ತಾರೆ. ಸುಮಾರು 2000ಕ್ಕೂ ಹೆಚ್ಚು ಫೋಟೋಗಳು, 40ರಿಂದ 50 ವಿಡಿಯೋಗಳು, ಅಶ್ಲೀಲ ಫೋಟೋಗಳು, ಅಶ್ಲೀಲ ವಿಡಿಯೋಗಳು ಈತನ ಮೊಬೈಲಲ್ಲಿ ಇರುತ್ತೆ. ಆ ಫೋಟೋಸ್ಗಳು, ವಿಡಿಯೋಸ್ಗಳು ಸಿಕ್ಕಿದ ನಂತರ ಕಾರ್ತಿಕ್ ಗೌಡ ಕೊಟ್ಟಂತ ಸ್ಟೇಟ್ಮೆಂಟ್ ಏನು, ಕೆಲವು ಫೋಟೋಸ್ಗಳನ್ನ ಆತನ ತಾಯಿಗೆ ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತಾಯಿ ಭವಾನಿಗೆ ಕಳಿಸ್ತಾನಂತ. ಕಳಿಸ್ಬಿಟ್ಟು ನಿನ್ನ ಮಗ ದಾರಿ ತಪ್ತಾ ಇದ್ದಾರೆ, ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ನೀವುಗಳೇನಾದ್ರೂ ಬುದ್ಧಿ ಹೇಳಿ ಅಂತ ಹೇಳ್ತಾನಂತೆ. ಅದಾದ ನಂತರ ತಾಯಿ ಪ್ರಜ್ವಲ್ ರೇವಣ್ಣ ಜೊತೆ ಮಾತಾಡಿದ ಮೇಲೆ ಪ್ರಜ್ವಲ್ ರೇವಣ್ಣ ಗೊತ್ತಾಗುತ್ತೆ ಕಾರ್ತಿಕ್ ಗೌಡನ ಹತ್ರ ನನ್ನ ಪ್ರೈವೇಟ್ ಪರ್ಸನಲ್ ಫೋಟೋಗಳು ಮತ್ತೆ ವಿಡಿಯೋಸ್ಗಳು ಇದಾವೆ ಅಂತ ಹೇಳ್ಬಿಟ್ಟು. ಪ್ರಜ್ವಲ್ ಕಾಲ್ ಮಾಡಿ ಕೇಳ್ತಾನೆ, ನೀನ್ ಯಾವ್ಯಾವ ಫೋಟೋಗಳನ್ನ ಕಳಿಸಿದ್ಯಾ ನನ್ನ ತಾಯಿಗೆ, ಅದನ್ನ ನೀನ್ ನನಗೆ ಕಳಿಸು ಅಂತ ಹೇಳ್ಬಿಟ್ಟು ಹೇಳ್ತಾನಂತೆ. ಅದಾದ ನಂತರ ಕಾರ್ತಿಕ್ ಗೌಡ ಪ್ರಜ್ವಲ್ಗೆ ಫೋಟೋಸ್ಗಳನ್ನ ಕಳಿಸ್ತಾನೆ. ಸೇಮ್
ಅವ್ರ ತಾಯಿಗೆ ಯಾವ ಫೋಟೋಸ್ಗಳನ್ನ ಕಳಿಸಿರ್ತಾನೆ ಆ ಫೋಟೋಸ್ಗಳನ್ನ. ಇದು ಗೊತ್ತಾದಂತ ಪ್ರಜ್ವಲ್ ಗೌಡ ಯಾವತ್ತಾದ್ರೂ ಒಂದಿನ ನನಗೆ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ಕಾರ್ತಿಕ್ ಗೌಡ ಫೋಟೋ ಕಳಿಸಿದ ಒಂದು ವಾರಕ್ಕೆ ಆತನ ಮನೆಗೆ ಒಂದು ಕೋರ್ಟಿಂದ ಆರ್ಡರ್ ಬರುತ್ತೆ. ಪ್ರಜ್ವಲ್ ರೇವಣ್ಣನ ಪ್ರೈವೇಟ್ ಫೋಟೋಸ್ ಅಂಡ್ ವಿಡಿಯೋಸ್ಗಳನ್ನ ಯಾವುದೇ ಪಬ್ಲಿಕ್ ಡೊಮೈನ್ಗಳಲ್ಲಿ ತೋರಿಸಬಾರ್ದು ಅಂತ ಹೇಳ್ಬಿಟ್ಟು, ಇನ್ಕ್ಲೂಡಿಂಗ್ ಆಲ್ ದ ಟಿವಿ ಚಾನಲ್ಸ್, ಜೊತೆಗೆ ಈತನ ಹೆಸರು ಕೂಡ ಬಂದಿರುತ್ತಂತೆ. ಸೊ ಆ ಆರ್ಡರ್ ಬಂದ ಮೇಲೆ ಯಾರು ಕೂಡ ಶೇರ್ ಮಾಡೋಂಗಿಲ್ಲ. ಇನ್ ಕೇಸ್ ಯಾರಾದ್ರೂ ಶೇರ್ ಮಾಡಿದ್ರೆ, ಇವರೇ ಶೇರ್ ಮಾಡಿದ್ದಾರೆ ಅಂತ ಕಂಡಿಡಿದ್ರೆ ಪೊಲೀಸ್ನವರು ಅವ್ರ ಮೇಲೆ ಕೇಸ್ ಹಾಕ್ಬೋದು, ಅವರನ್ನ ಒಳಗಾಕ್ಬೋದು. ಸೊ ಈಗ ಫೋಟೋಸ್ಗಳು ವಿಡಿಯೋಸ್ಗಳು ಹೊರಗಡೆ ಲೀಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಒಂದು ಸ್ಟೇ ಆರ್ಡರ್ ತಂದಿದ್ದಾರೆ. ಆದ್ರೆ ಕಾರ್ತಿಕ್ ಗೌಡಗೆ ಮತ್ತೆ ಪ್ರಜ್ವಲ್ ರೇವಣ್ಣಗೆ ಇದಾದ ಮೇಲೆ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಬ್ಲಮ್ನೇ ಪ್ರಜ್ವಲ್ ರೇವಣ್ಣನ ಜೀವನನ ಇವತ್ತು ಜೈಲಲ್ಲಿ ಕುಳಿಯಂಗ್ ಮಾಡ್ತಿರೋದು. ಅದೇನಂದ್ರೆ, ಒಂದು ಜಮೀನು 13.5 ಎಕರೆಷ್ಟು ಜಮೀನ ಕಾರ್ತಿಕ್ ಗೌಡ ಖರೀದಿ ಮಾಡಿರ್ತಾನೆ ಅಲ್ಲೇ ಹಾಸನಲ್ಲಿ. ಖರೀದಿ ಮಾಡಿ ಅವನ ಸುತ್ತಮುತ್ತ ಇದ್ದಂತ ಲ್ಯಾಂಡ್ಗಳು ಬಂದು ಗವರ್ನಮೆಂಟ್ ಲ್ಯಾಂಡ್. ಆ ಜಾಗಕ್ಕೆ ಪ್ರಜ್ವಲ್ ರೇವಣ್ಣ ಯಾವುದೋ ಒಂದು ಟೈಮಲ್ಲಿ ವಿಸಿಟ್ ಕೊಡ್ತಾನೆ. ವಿಸಿಟ್ ಕೊಟ್ಟ ಮೇಲೆ ಸುತ್ತಮುತ್ತ ಇದ್ದಂತ ಜಾಗಗಳ ಮೇಲೆ ಕಣ್ಣು ಬೀಳುತ್ತೆ. ಕಣ್ಣು ಬಿದ್ದ ಮೇಲೆ ಈತನ ಆಸ್ತಿಯನ್ನು ಕೂಡ ಕೇಳ್ತಾನಂತೆ, ಇದನ್ನು ನನ್ನ ಹೆಸರಿಗೆ ಬರೆದು ಬಿಡು ಅಂತ. ಇದು ಯಾರು ಕೊಟ್ಟಿರೋ ಸ್ಟೇಟ್ಮೆಂಟ್? ಕಾರ್ತಿಕ್ ಗೌಡ ಕೊಟ್ಟಿರುವಂತ ಸ್ಟೇಟ್ಮೆಂಟ್. ಪ್ರಜ್ವಲ್ ರೇವಣ್ಣ ನನ್ನ ಆಸ್ತಿನ ನನ್ನ ಹೆಸರಿಗೆ ಬರಿ ಅಂತೇನೋ ಕೇಳಿದಾಗ ಈತ ಏನೋ ತಮಾಷೆ ಮಾಡ್ಕೊಂಡು, ನಿಮ್ಮ ಹತ್ರ ಆಲ್ರೆಡಿ ಇದೆ, ನನ್ನ ಆಸ್ತಿ ಯಾಕೆ, ನನ್ನ ಪಾಡಿಗೆ ನನಗೆ ಬಿಟ್ಬಿಡಿ, ನಾನು ಕಷ್ಟಪಟ್ಟು ತಗೊಂಡಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾನೆ. ಅದಾದ ಮೇಲೆ ಬಲವಂತವಾಗಿ ಕಾರ್ತಿಕ್ ಗೌಡನಿಂದ ಆಸ್ತಿಯನ್ನ ಬರ್ಸ್ಕೊಳ್ಳುವಂತ ಪ್ರಯತ್ನ ನಡೆಯುತ್ತೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದನ್ನ ಯಾವ ರೀತಿ, ಕಾರ್ತಿಕ್ ಗೌಡ ಮತ್ತೆ ಆತನ ಪತ್ನಿ ಗರ್ಭವತಿ ಆಗಿರ್ತಾಳಂತೆ. ಅದೇ ಟೈಮಲ್ಲಿ ಅವರಿಬ್ರು ಐಬಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರನ್ನ ಟಾರ್ಚರ್ ಕೊಟ್ಟು ಬಲವಂತವಾಗಿ ಸೈನ್ ಹಾಕ್ಸ್ಕೊಂಡು ಆ ಆಸ್ತಿನ ತಮ್ಮ ಹೆಸರಿಗೆ ಬರ್ಸ್ಕೊಳ್ಳುವಂತ ಪ್ರಯತ್ನವನ್ನ ಪ್ರಜ್ವಲ್ ರೇವಣ್ಣ ಮಾಡ್ತಾನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಯಾರು? ಕಾರ್ತಿಕ್ ಗೌಡ. ಇಲ್ಲಿ ಕೆಲವು ಸ್ಪೆಕ್ಯುಲೇಷನ್ಸ್ ಏನಿದೆ ಅಂದ್ರೆ, ಈ ಪೊಲಿಟಿಷಿಯನ್ಸ್ ಫ್ಯಾಮಿಲಿನಲ್ಲಿ ಯಾವುದೇ ಆಸ್ತಿಗಳನ್ನ ಯಾವುದನ್ನೇ ಆದ್ರೂ ಡೈರೆಕ್ಟ್ ಆಗಿ ಅವ್ರ ಹೆಸರಿಗೆ ಮಾಡಿಸ್ಕೊತಿರಲಿಲ್ಲ. ಬಿಕಾಸ್ ಯಾವ್ದಾದ್ರು ಕೇಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆಗಿದ್ದಂತ ಅಸಿಸ್ಟೆಂಟ್ಗಳು, ಡ್ರೈವರ್ಗಳು ಇವ್ರುಗಳ ಹೆಸರಿಗೆ ಫಸ್ಟ್ ಮಾಡಿಸ್ಕೊಂಡು ಅದಾದ ಮೇಲೆ ತಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಾ ಇದ್ರು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಬಟ್ ಈ ಸ್ಟೇಟ್ಮೆಂಟ್ ಅಲ್ಲಿ ಕಾರ್ತಿಕ್ ಗೌಡ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದಾದ ಮೇಲೆ ಇವರಿಬ್ಬರ ಮಧ್ಯೆ ಮನಸ್ತಾಪ ಬರುತ್ತೆ. ಕಾರ್ತಿಕ್ ಗೌಡ ಇವ್ರ ಜೊತೆಗೆ ಕೆಲಸ ಮಾಡೋದು ಬೇಡ ಅಂತ ನಿರ್ಧಾರ ಮಾಡಿ ಅವರಿಂದ ದೂರ ಉಳ್ಕೋತಾನೆ. ದೂರ ಉಳ್ಕೊಂಡ ಮೇಲೆ ಸುಮಾರು 3 ರಿಂದ 4 ಸಲ ಪ್ರಜ್ವಲ್ ರೇವಣ್ಣ ಸಮಾಧಾನ ಮಾಡೋದಕ್ಕೆ ಬರ್ತಾನಂತೆ. ಅಂದ್ರೆ ಫೋನ್ ಗಿನ್ ಮಾಡ್ತಾನಂತೆ. ಫೋನ್ ಗಿನ್ ಮಾಡಿ, ತಗೋ ನಿನ್ನ ಆಸ್ತಿ ಏನ್ ನಾವು ಬರ್ಸ್ಕೊಂಡಿದೀವಿ ಅದನ್ನ ನಾನು ನಿನ್ಗೆ ವಾಪಸ್ ಕೊಟ್ಬಿಡ್ತೀನಿ, ಬಂದ್ಬಿಡು ನಮ್ಮ ಜೊತೆಗೆ ಅಂತ ಹೇಳ್ತಾನಂತೆ. ಯಾಕಂದ್ರೆ 2023 ಒಂದು MLA ಎಲೆಕ್ಷನ್ ಇರುತ್ತೆ. ಆ ಟೈಮಲ್ಲಿ ಬಂದ್ಬಿಡು ನಮ್ಮ ಜೊತೆಗೆ ಅಂತ ಕೇಳ್ತಾನಂತೆ. ಆವಾಗ ಕಾರ್ತಿಕ್ ಗೌಡ ಹೋಗೋದಿಲ್ಲ. 2023 MLA ಎಲೆಕ್ಷನ್ ನಡೆದ್ಮೇಲೆ JDS ಕ್ಯಾಂಡಿಡೇಟ್ ವಿನ್ ಆಗ್ತಾರೆ. ಅದೇ ಎಲೆಕ್ಷನ್ ಅಲ್ಲಿ ಬಿಜೆಪಿ ಪರವಾಗಿ ಒಬ್ಬ ಅಡ್ವೊಕೇಟ್ ಅವರು ನಿಂತಿರ್ತಾರಂತೆ MLA ಎಲೆಕ್ಷನ್ ಅಲ್ಲಿ ಹಾಸನಲ್ಲಿ. ಸೊ ಆ ವ್ಯಕ್ತಿಗೂ ಈ ಕಾರ್ತಿಕ್ ಗೌಡನಿಗೂ ಒಂದು ಮಾತುಕತೆ ಆಗುತ್ತೆ. ಕಾರ್ತಿಕ್ ಗೌಡ ಏನಂತ ಹೇಳ್ತಾನೆ, ಈ ರೀತಿ ನನ್ನ ಹತ್ರ ಒಂದು ಕೆಲವು ಇಂಪಾರ್ಟೆಂಟ್ ವಿಡಿಯೋಸ್ಗಳು, ಫೋಟೋಸ್ಗಳೆಲ್ಲ ಇದ್ದಾವೆ, ಇದರ ವಿಚಾರವಾಗಿ ನಾನು ನಿಮ್ ಜೊತೆ ಮಾತಾಡ್ಬೇಕಿತ್ತು ಅಂತ ಒಂದು ಕಮ್ಯುನಿಕೇಶನ್ ಆಗುತ್ತಂತೆ. ಒಂದು ಮಾತಿದೆಯಲ್ಲ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ಬಿಟ್ಟು. ಕಾರ್ತಿಕ್ ಗೌಡ ಏನಕ್ಕೆ ಅವ್ರ ಹತ್ರ ಹೋಗ್ತಾನೆ ಅಂದ್ರೆ, ಇವಾಗ ಆಲ್ರೆಡಿ 13.5 ಎಕರೆಷ್ಟು ಜಮೀನ ತಮ್ಮ ಹೆಸರಿಗೆ ಅಂದ್ರೆ ಪ್ರಜ್ವಲ್ ಗೌಡನ ಹೆಸರಿಗೆ ಬರ್ಸ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಮುಂದೇನು ನಮ್ಮ ಮೇಲೆ ಏನಾದ್ರೂ ತಕರಾರು ತೆಗಿಬಹುದು ಅಂತ ಹೇಳ್ಬಿಟ್ಟು ಆತನ ಮನೆಗೆ ಆಲ್ರೆಡಿ CCTV ಕ್ಯಾಮ್ರಾಗಳನ್ನೆಲ್ಲ ಹಾಕ್ಸ್ಕೊಂಡಿದ್ದಾನಂತೆ. ಅಂದ್ರೆ ಅವ್ರು ಲೀಗಲ್ ಆಗಿ ಏನಾದ್ರೂ ಫೈಟ್ ಮಾಡಬೇಕು ಅನ್ನುವಂತ ಅವಕಾಶ ಬಂದ್ರೆ ಲೀಗಲ್ ಆಗಿ ಫೈಟ್ ಮಾಡುವಂತ ಸಹಾಯ ಹಸ್ತ ಬೇಕು ಅಂತ ಹೇಳ್ಬಿಟ್ಟು ಆತ ಏನ್ ಮಾಡಿರ್ತಾನೆ, ಬಿಜೆಪಿ MLA ಕ್ಯಾಂಡಿಡೇಟ್ ಇರ್ತಾನಲ್ಲ ಆ ಯಪ್ಪನ ಹತ್ರ, ದೇವರಾಜೇಗೌಡನ ಹತ್ರ ಹೋಗಿರ್ತಾನೆ ಹಾಸನಲ್ಲಿ. ಆ ಯಪ್ಪನ ಹತ್ರ ಹೋಗ್ಬಿಟ್ಟು ಈ ತರ ಫೋಟೋಸ್ ವಿಡಿಯೋಸ್ ಗಳೆಲ್ಲ ಇದಾವೆ ಅಂತ ಹೇಳ್ಕೊಂಡಾಗ, ಇದನ್ನ ಇಟ್ಕೋ, ಅದೇ ರೀತಿ ಮುಂದೆ ಒಂದಿನ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿರ್ತಾನಂತೆ. ಅದಾದ ಮೇಲೆ ಆ ಫೋಟೋಸ್ ಮತ್ತೆ ವಿಡಿಯೋಸ್ ಗಳನ್ನ ಕಳಿಸಿರಿ, ಯಾವುದಕ್ಕೂ ನಾನು ಇಟ್ಕೊಂಡಿರ್ತೀನಿ, ಯಾರ ಹತ್ರನೂ ಶೇರ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಯಾರು ಆ ಬಿಜೆಪಿ MLA ಕ್ಯಾಂಡಿಡೇಟ್ ದೇವರಾಜೇಗೌಡ ಅಡ್ವೊಕೇಟ್ ಅವರು ಕೇಳ್ತಾರಂತೆ. ಕೇಳಿದಾಗ ಈ ವ್ಯಕ್ತಿ ಏನ್ ಮಾಡ್ತಾನೆ, ಯಾರು ಕಾರ್ತಿಕ್ ಗೌಡ, ಸುಮಾರು 4 GB ಅಷ್ಟು ಒಂದು SD ಕಾರ್ಡ್ಗೆ ಅಂದ್ರೆ ಚಿಪ್ಗೆ ಕೆಲವು ವಿಡಿಯೋಸ್ಗಳನ್ನ ಅಥವಾ ಕೆಲವು ಫೋಟೋಸ್ಗಳನ್ನ ಬಿಟ್ಟು ಮಿಕ್ಕಿದ ಆಲ್ಮೋಸ್ಟ್ 80 to 90% ಆಫ್ ದ ಕಂಟೆಂಟ್ ನ ಟ್ರಾನ್ಸ್ಫರ್ ಮಾಡ್ಕೊಂಡು ಆ ಒಂದು ಚಿಪ್ ನ ದೇವರಾಜೇಗೌಡ ಅಡ್ವೊಕೇಟ್ ಹತ್ರ ಕೊಡ್ತಾನಂತೆ. 2023 MLA ಎಲೆಕ್ಷನ್ ಆಲ್ರೆಡಿ ನಡೆದೋಗ್ಬಿಟ್ಟಿದೆ. ಕಾಂಗ್ರೆಸ್ ಆಲ್ರೆಡಿ ಮೆಜಾರಿಟಿ ತಗೊಂಡಿದೆ ನಮ್ಮ ಕರ್ನಾಟಕದಲ್ಲಿ. ಬಟ್ ಅದಕ್ಕೂ ಮುಂಚೆ ಏನಾದರೂ ಈ ವಿಡಿಯೋಗಳು ಆ ಅಡ್ವೊಕೇಟ್ ಕೈಗೆ ಸಿಕ್ಕಿದ್ರೆ ಮೊದಲೇ ರಿಲೀಸ್ ಮಾಡ್ಬಿಟ್ಟಿರೋರು. ಬಟ್ 2024 ಏಪ್ರಿಲ್ ಮೇನಲ್ಲಿ MP ಎಲೆಕ್ಷನ್ ಇದೆ ನಮ್ಮ ಕರ್ನಾಟಕದಲ್ಲಿ. ಎಲೆಕ್ಷನ್ ಇನ್ನೇನ್ ನಡೀಬೇಕು, ಅದೇ ಟೈಮಲ್ಲಿ ಬೆಂಗಳೂರಿಂದ ಕೆಲವರು ಪೆಂಡ್ರೈವ್ಗಳನ್ನ ತಗೊಂಡ್ಬಂದು ಹಾಸನದ ಸ್ಟೇಡಿಯಂಗಳಲ್ಲಿ, ಪಾರ್ಕ್ಗಳಲ್ಲಿ, ಪಬ್ಲಿಕ್ ಬಸ್ ಸ್ಟಾಪ್ಗಳಲ್ಲಿ ಪೆಂಡ್ರೈವ್ಗಳನ್ನ ಹಾಗೆ ಎಸ್ಬಿಟ್ಟು ಹೋಗ್ತಾರೆ. ಪಬ್ಲಿಕ್ ಪ್ಲೇಸ್ಗಳಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ. ಆ ಪೆಂಡ್ರೈವ್ಗಳನ್ನ ನೋಡಿದಂತ ಜನಗಳು ಕೆಲವರು ಕ್ಯೂರಿಯಾಸಿಟಿನಲ್ಲಿ ತೆಗೆದು ನೋಡಿದಾಗ ಗೊತ್ತಾಗುತ್ತೆ, ಅಲ್ಲಿ ಪ್ರಜ್ವಲ್ ರೇವಣ್ಣನ ಅಶ್ಲೀಲ ಫೋಟೋಸ್ ಮತ್ತೆ ವಿಡಿಯೋಸ್ಗಳು ಇರ್ತಾವಂತೆ. ಬಟ್ ಅಲ್ಲಿ ಫೋಟೋಸ್ಗಳಲ್ಲಿ ಮಾತ್ರ ಪ್ರಜ್ವಲ್ ರೇವಣ್ಣನ ಮುಖ ಇರುತ್ತೆ. ಆ ಫೋಟೋಸ್ಗಳಲ್ಲಿ ಜಸ್ಟ್ ವಿಡಿಯೋ ಕಾಲ್ ನಡೆದಿರುತ್ತೆ. ಅಂದ್ರೆ ಅಪೋಸಿಟ್ ವುಮನ್ ಜೊತೆಗೆ ವಿಡಿಯೋ ಕಾಲ್ ನಡೆದಿರುತ್ತೆ. ಅದು ಯಾವ ವಿಡಿಯೋ ಕಾಲ್ ಅಂತ ನೀವೇ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಳಿ. ಬಟ್ ವಿಡಿಯೋಗಳಲ್ಲಿ ಪ್ರಜ್ವಲ್ ರೇವಣ್ಣನ ಮುಖ ಕ್ಲಿಯರ್ ಆಗಿ ಇರೋದಿಲ್ವಂತೆ. ಈ
ಸ್ಟೇಟ್ಮೆಂಟ್ ನ ನೆನ್ಪಿಟ್ಕೊಳ್ಳಿ. ಸೊ SIT ಹೇಗೆ ಈ ವಿಚಾರವನ್ನ ಕ್ರ್ಯಾಕ್ ಮಾಡಿದ್ರು, ಇವರೇ ಅಂತ ಪ್ರೂವ್ ಮಾಡಿದ್ರು ಅಂತ ನಾನು ನಿಮಗೆ ಮುಂದೆ ಹೇಳ್ತೇನೆ. ಈ ವಿಡಿಯೋಗಳೆಲ್ಲ ರಿಲೀಸ್ ಆಗುತ್ತೆ. ರಿಲೀಸ್ ಆಗೋದಕ್ಕೂ ಮುಂಚೆನೆ ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಕ್ಯಾಂಪೇನ್ ಮಾಡಿರ್ತಾರೆ. ಬಿಜೆಪಿ ಮತ್ತೆ JDS ಅಲಯನ್ಸ್ ಆಗಿ ಪ್ರಜ್ವಲ್ ರೇವಣ್ಣ ಅಲ್ಲಿ ಹಾಸನಲ್ಲಿ MP ಕ್ಯಾಂಡಿಡೇಟ್ ಆಗಿ ಎಲೆಕ್ಷನ್ಗೆ ನಿಂತಿರ್ತಾನೆ. ಇಲ್ಲಿ ಪೊಲಿಟಿಕಲ್ ವಾರ್ ನಡೆದಿದೆ ಅಂತ ಎಲ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ. ಯಾವಾಗ ಈ ವಿಡಿಯೋಸ್ಗಳು ಆಚೆಗೆ ಬರುತ್ತೋ ಪ್ರಜ್ವಲ್ ರೇವಣ್ಣ ಎಲೆಕ್ಷನ್ ವೋಟ್ ಹಾಕಿದ ನೆಕ್ಸ್ಟ್ ಡೇನೆ ಬೆಂಗಳೂರಿಂದ ಜರ್ಮನ್ಗೆ ಹೋಗ್ಬಿಡ್ತಾನೆ. ಏಪ್ರಿಲ್ 28ನೇ ತಾರೀಕು ಸುಮಾರು 47 ವರ್ಷದ ಮಹಿಳೆ ಪ್ರಜ್ವಲ್ ರೇವಣ್ಣನ ಮೇಲೆ ಅತ್ಯಾಚಾರದ ಆರೋಪವಾಗಿ ಒಂದು ಕೇಸ್ನ ಫೈಲ್ ಮಾಡ್ತಾರೆ ಹೊಳೆ ನರಸೀಪುರ ಪೊಲೀಸ್ ಸ್ಟೇಷನ್ ಅಲ್ಲಿ. ಅದಾದ ಮೇಲೆ ಪೊಲೀಸ್ನವರು ಈತನ ಹುಡುಕಾಟವನ್ನು ಸ್ಟಾರ್ಟ್ ಮಾಡ್ತಾರೆ. SIT ನ ರಚನೆ ಮಾಡ್ತಾರೆ. SIT ರಚನೆ ಮಾಡಿ ತಿಳ್ಕೊಂತಾರೆ ಪ್ರಜ್ವಲ್ ರೇವಣ್ಣ ಬೆಂಗಳೂರಲ್ಲಿ ಇಲ್ಲ, ಇಂಡಿಯಾದಲ್ಲಿ ಇಲ್ಲ, ಆತ ಜರ್ಮನ್ಗೆ ಹೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು. ಯಾವಾಗ SIT ರಚನೆ ಆಗುತ್ತೋ ಆ ವಿಡಿಯೋಸ್ಗಳೆಲ್ಲ ಯಾವಾಗ ಲೀಕ್ ಆಗಿರುತ್ತೋ ಮೀಡಿಯಾಗಳಲ್ಲೆಲ್ಲ ಸ್ಪ್ರೆಡ್ ಆಗ್ಬಿಡುತ್ತೆ. ಅದಾದ್ಮೇಲೆ ದೇವೇಗೌಡರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರಜ್ವಲ್ ರೇವಣ್ಣ ವಾಪಸ್ ಬಂದು SIT ಮುಂದೆ ಯಾವುದೇ ಇನ್ವೆಸ್ಟಿಗೇಷನ್ ಇದ್ರೂ ಸಹಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಸುಮಾರು ದಿನಗಳ ನಂತರ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋನ ರಿಲೀಸ್ ಮಾಡ್ತಾರೆ. ಅದರಲ್ಲಿ ಕೆಲವು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ, ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ, ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನನ್ನ ಮೇಲೆ ಸುಳ್ಳು ಆರೋಪ ಮಾಡಲಾಗಿದೆ, ವಿಡಿಯೋಗಳನ್ನ ಮಾರ್ಫಿಂಗ್ ಮಾಡಲಾಗಿದೆ, ನನ್ನ ರಾಜಕೀಯ ಬೆಳವಣಿಗೆಯನ್ನು ಸಹಿಸಲಾಗದೆ ಪಿತೂರಿಯನ್ನ ಮಾಡಲಾಗಿದೆ, ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಅದೇ ಕಾರಣಕ್ಕೆ ಜರ್ಮನಿಗೆ ಬಂದಿದ್ದೀನಿ, ನನ್ನ ಕುಟುಂಬಕ್ಕೂ ನನ್ನ ಜನತೆಗೂ ನಾನು ಕ್ಷಮೆಯನ್ನ ಕೇಳುತ್ತೇನೆ ಅಂಡ್ ಶೀಘ್ರದಲ್ಲೇ SIT ಮುಂದೆ ಬರುತ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಒಂದು ವಿಡಿಯೋನ ರಿಲೀಸ್ ಮಾಡಿರ್ತಾರೆ. ಯಾವಾಗ ಪ್ರಜ್ವಲ್ ರೇವಣ್ಣ ಜರ್ಮನಿನಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೋ ಅವಾಗ SIT ಟೀಮು ಬ್ಲೂ ಕಾರ್ನರ್ ನೋಟಿಸ್, ರೆಡ್ ಕಾರ್ನರ್ ನೋಟಿಸ್ ನ ಕಳಿಸುತ್ತೆ ಇಂಟರ್ಪೋಲ್ ನ ಸಹಾಯದಿಂದ. ಆತನ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಡಿಸ್ಮಿಸ್ ಮಾಡಿ ಆತನನ್ನ ವಾಪಸ್ ಇಂಡಿಯಾ ಕಳಿಸಿ ಅಂತ ಒಂದು ರಿಕ್ವೆಸ್ಟ್ ನ ಹಾಕುತ್ತೆ. ಅದೆಲ್ಲ ಆದ್ಮೇಲೆ ಸುಮಾರು 1 ತಿಂಗಳ ನಂತರ ವಾಪಸ್ಸು ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಿದ್ದಂತೆ SIT ಟೀಮ್ ಆತನನ್ನ ಅರೆಸ್ಟ್ ಮಾಡಿ ತಮ್ಮ ವಶಕ್ಕೆ ಇಟ್ಕೊಂತಾರೆ. ಯಾವಾಗ SIT ಟೀಮು ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡುತ್ತೋ ಆ ಟೈಮಲ್ಲಿ ಈ ಪ್ರಜ್ವಲ್ ರೇವಣ್ಣ ಅವರ ಫ್ಯಾಮಿಲಿ ಮತ್ತೆ ಅವ್ರ ಕಡೆಗೆ ಸೇರ್ಕೊಂಡವರು ಏನ್ ಮಾಡ್ತಾರೆ, ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಮಹಿಳೆ, ಆಕೆಯನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಆಕೆ ಮೇಲೆ ಬೆದರಿಕೆಯನ್ನ ಒಡ್ಡಿ ಅದಾದ್ಮೇಲೆ ದುಡ್ಡಿನ ಆಮಿಷವನ್ನ ಒಡ್ಡಿ ಈ ಕೇಸ್ನ ವಾಪಸ್ ತಗೋ ಅಂತೆಲ್ಲ ಎದುರಿಸ್ತಾ ಇರ್ತಾರಂತೆ. ಅದೇ ಟೈಮಲ್ಲಿ SIT ಅವರು ಆಕೆಯನ್ನ ಎಲ್ಲಿ ಕೂಡಾಕಿರ್ತಾರೆ, KR ನಗರ ಹತ್ರ ಒಂದು ಫಾರ್ಮ್ ಹೌಸ್ ಅಲ್ಲಿ ಕೂಡಾಕಿರ್ತಾರಂತೆ. ಅಲ್ಲಿ ಹೋಗಿ ಆಕೆಯನ್ನ ಕರ್ಕೊಂಡು ಬರ್ತಾರೆ. 113 ವಿಟ್ನೆಸ್ಗಳು, ವಿಕ್ಟಿಮ್ ಸ್ಟೇಟ್ಮೆಂಟು, ಅಕ್ಯೂಸ್ ಸ್ಟೇಟ್ಮೆಂಟು, ಪೆನ್ ಡ್ರೈವ್ ಮತ್ತೆ ಈತನ ಮೊಬೈಲ್ ಅಲ್ಲಿ ಇದ್ದಿದ್ದು ಇದನ್ನೆಲ್ಲಾನು ಕಲೆಕ್ಟ್ ಮಾಡಿ 1632 ಪೇಜ್ ನಷ್ಟು ಒಂದು ಚಾರ್ಜ್ ಶೀಟ್ ನ ಫೈಲ್ ಮಾಡ್ತಾರೆ. ಯಾವಾಗ ಡಿಸೆಂಬರ್ 24, 2024 ಆ ಟೈಮಲ್ಲಿ. ಅದರಲ್ಲಿ ಡ್ರೈವರ್ ಕಾರ್ತಿಕ್ ಗೌಡ ಅವ್ರದ್ದು ಕೂಡ ಒಂದು ವಿಟ್ನೆಸ್ ಸ್ಟೇಟ್ಮೆಂಟ್ ನ ತಗೊಂಡಿರ್ತಾರೆ. ಆತನಿಂದನೂ ಕೂಡ 2000 ಅಶ್ಲೀಲ ಫೋಟೋಸ್ಗಳು ಮತ್ತೆ 40ರಿಂದ 50ರಷ್ಟು ವಿಡಿಯೋಸ್ಗಳನ್ನ ಕಲೆಕ್ಟ್ ಮಾಡಿರ್ತಾರಂತೆ ಆತನಿಂದ ಕೂಡ. ಬಟ್ ಇಲ್ಲಿ ಎಲ್ರಿಗೂ ಏನ್ ಅನ್ಸಿತ್ತು, SITಗೂ ಕೂಡ ಖಂಡಿತ ಚಾಲೆಂಜ್ ಇರುತ್ತೆ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಪೊಲಿಟಿಕಲಿ ಪ್ರೆಷರ್ ತರ್ತಾರೆ, ಯಾಕಂದ್ರೆ ಇವ್ರ ಫ್ಯಾಮಿಲಿ ಗೊತ್ತು ಹೆಂಗಿದೆ ಅಂತ ಹೇಳ್ಬಿಟ್ಟು. ನಾನು ಮೊದಲೇ ಹೇಳಿದೆ ಇಲ್ಲಿ ಪೊಲಿಟಿಕಲ್ ಗೇಮ್, ಪೊಲಿಟಿಕಲ್ ವಾರ್ ಅಂತೂ ಖಂಡಿತ ಇರುತ್ತೆ ಅಪೋಸಿಷನ್ ಪಾರ್ಟಿ ಅಂತ ಹೇಳ್ಬಿಟ್ಟು. ಆದ್ರೆ SIT ಟೀಮ್ ಮೇಲೆ ಯಾವುದೇ ಪೊಲಿಟಿಕಲ್ ಪ್ರೆಷರ್, ಬೇರೆ ಯಾವುದೇ ರೀತಿ ಪ್ರೆಷರ್ಗಳು ಇರೋದಿಲ್ವಂತೆ. ಅದೇ ಕಾರಣಕ್ಕೆ ಅವರು ಟ್ರಾನ್ಸ್ಪರೆಂಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅವಕಾಶ ಸಿಗುತ್ತಂತೆ. ಚಾರ್ಜ್ ಶೀಟ್ ಫೈಲ್ ಮಾಡಾಗಿದೆ, ವಿಟ್ನೆಸ್, ವಿಕ್ಟಿಮ್, ಅಕ್ಯೂಸ್ಡ್, ಏನೇನು ಫಿಸಿಕಲ್ ಡೇಟಾ, ಎವಿಡೆನ್ಸ್ ಎಲ್ಲಾನು ತಗೊಂಡ್ಮೇಲೆ ಚಾರ್ಜ್ ಶೀಟ್ ಫೈಲ್ ಆಗಿದೆಯಲ್ಲ ಅದನ್ನ ತಗೊಂಡೋಗ್ಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ ಅಲ್ಲಿ ಟ್ರಯಲ್ಸ್ ನಡೆಯುತ್ತೆ. ಟ್ರಯಲ್ಸ್ ಅಲ್ಲಿ ಏನಾಗುತ್ತೆ, ಈ ಅಕ್ಯೂಸ್ಡ್ ಮತ್ತೆ ವಿಕ್ಟಿಮ್ ಇಬ್ರಿಗೂ ಲಾಯರ್ಸ್ ಗಳು ಇರ್ತಾರಲ್ಲ ಅವರು ವಾದ ವಿವಾದಗಳನ್ನ ಮಾಡ್ತಾರೆ. 8 hours ಕ್ರಾಸ್ ಕ್ವಶನ್ ಮಾಡ್ತಾರಂತೆ. ಆಕೆಯ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಆಕೆಯ ಮೇಲೆ 8 hours ಕ್ರಾಸ್ ಕ್ವಶನ್ ಮಾಡ್ತಾರಂತೆ ಡಿಫೆನ್ಸ್ ಲಾಯರ್. ಬಟ್ ಏನಿದೆ ಅದೇ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ನ ಮೇಲೆ ಫಾರ್ಮ್ ಹೌಸ್ ಅಲ್ಲಿ ಮತ್ತೆ ಬೆಂಗಳೂರು ಬಸವನಗುಡಿ ನಲ್ಲಿರುವಂತ ಹೌಸ್ ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ರಿಪೀಟೆಡ್ಲಿ ಅಂತ ಹೇಳ್ಬಿಟ್ಟು ಆಕೆ ಕೊಟ್ಟಂತ ಸ್ಟೇಟ್ಮೆಂಟ್ ನ ಇವರು ಪ್ರೂವ್ ಮಾಡೋದಿಕ್ಕೆ ನೋಡಿದಾಗ ವಿಡಿಯೋಸ್ಗಳಿರುತ್ತೆ. ಅವಾಗ ಈ ಕೇಸ್ ಅಲ್ಲಿ ಸಾಲ್ವ್ ಮಾಡೋದಿಕ್ಕೆ ಇವರಿಗೆ ಹೆಲ್ಪ್ ಆಗಿದ್ದು ಫಿಸಿಕಲ್ ಎವಿಡೆನ್ಸ್ ಗಿಂತ ಹೆಚ್ಚಾಗಿ ಡಿಜಿಟಲ್ ಎವಿಡೆನ್ಸ್. ಏನದು ಡಿಜಿಟಲ್ ಎವಿಡೆನ್ಸ್ ಅಂದ್ರೆ, ಯಾವಾಗ ಈತನ ಮೇಲೆ ಕೇಸ್ ಆಗಿರುತ್ತೋ ಅವಾಗ ಅವ್ನ ಫೋನ್ ಅಲ್ಲಿ ಇದ್ದಂತ ಎಲ್ಲಾ ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನ ಡಿಲೀಟ್ ಮಾಡ್ಬಿಟ್ಟಿರ್ತಾನೆ. SIT ಅವರು ಅರೆಸ್ಟ್ ಮಾಡಿ ಆ ಫೋನ್ ನ ರಿಕವರ್ ಮಾಡ್ಕೊಂಡು ಚೆಕ್ ಮಾಡಿದಾಗ ಅದ್ರಲ್ಲಿ ಯಾವುದೇ ಡೇಟಾ ಇರೋದಿಲ್ಲ. ಕೊನೆಗೆ SIT ಅವರು ಆಪಲ್ ನ ಸಹಾಯದಿಂದ ಫೋನ್ ಅಲ್ಲಿ ಡಿಲೀಟ್ ಆಗಿದ್ದಂತ ಫೋಟೋಸ್ ಮತ್ತೆ ವಿಡಿಯೋಸ್ಗಳನ್ನೆಲ್ಲ ರಿಕವರ್ ಮಾಡ್ಕೊಂತಾರೆ. ಈಗ ಪ್ರಜ್ವಲ್ ರೇವಣ್ಣನ ಹತ್ರ ಇದ್ದಂತ ಆ ವಿಡಿಯೋಸ್ಗಳಲ್ಲಿ ಈಕೆ ಮೇಲೆ ಅತ್ಯಾಚಾರ ಆಗಿರುವಂತ ಯಾವುದೋ ಒಂದು ವಿಡಿಯೋ ಸಿಕ್ಕಿದೆ. ಆ ವಿಡಿಯೋದು ಸ್ಕ್ರೀನ್ ಶಾಟ್ ಗಳನ್ನ ತಗೊಂಡು HD ಗೆ ಕನ್ವರ್ಟ್ ಮಾಡ್ಕೊಂಡು ಆ HD ಫೋಟೋಸ್ಗಳನ್ನ ಈತನನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ ಅಲ್ಲಿ ಏನ್ ಮಾಡ್ತಾರೆ, ಅನಾಟೋಮಿಕಲ್ ಕಂಪ್ಯಾರಿಸನ್ ನಡೆಯುತ್ತೆ. ಅದು ಜೆನೆಟಿಕಲ್ ಮೇಲೆ ಎಲ್ಲೆಲ್ಲಿ ಕಂಪೇರ್ ಮಾಡಿರ್ತಾರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಆತ ವಿಡಿಯೋ ಮಾಡಬೇಕಾದ್ರೆ ಸೊಂಟದಿಂದ ಕೆಳಗಡೆ ಆತನ ಬಾಡಿನೂ ಕೂಡ ಕ್ಯಾಪ್ಚರ್ ಆಗಿರುತ್ತೆ, ಫೇಸ್ ಕ್ಯಾಪ್ಚರ್ ಆಗಿರೋದಿಲ್ಲ. ಇದನ್ನ ಇಟ್ಕೊಂಡು ಅನಾಟೋಮಿಕಲ್ ಕಂಪ್ಯಾರಿಸನ್ ಮಾಡ್ತಾರೆ. ಈ ಮೆಡಿಕಲ್ ಎಕ್ಸಾಮಿನೇಷನ್
ಎಕ್ಸಾಮಿನೇಷನ್ ನ ಕಂಪ್ಯಾರಿಸನ್ ಮಾಡಿ ಕರೆಕ್ಟ್ ಕ್ಲಿಯರ್ ಆಗಿ ಎವಿಡೆನ್ಸ್ ನ ಪ್ರೂವ್ ಮಾಡೋದಕ್ಕೆ ಇವರು 3 ತರದ ಡಾಕ್ಟರ್ಗಳು ಇರ್ತಾರಂತೆ ಎಕ್ಸಾಮಿನ್ ಮಾಡೋದಕ್ಕೆ. ಯಾರ್ಯಾರು? ಡರ್ಮಾಟೊಲಜಿಸ್ಟ್, ಯೂರೋಲಜಿಸ್ಟ್, ಆರ್ಥೋಪೆಡಿಸ್ಟ್, ಈ 3 ತರದ ಡಾಕ್ಟರ್ಗಳು ಬಂದು ಎಕ್ಸಾಮಿನ್ ಮಾಡ್ತಾರಂತೆ. ಏನೇನು ಎಕ್ಸಾಮಿನ್ ಮಾಡ್ತಾರೆ? ಯೂಶಲಿ ದೇಹದಲ್ಲಿ ಯಾವ್ಯಾವ ಆಕಾರದಲ್ಲಿದೆ, ಎಷ್ಟು ಉದ್ದ ಇದೆ, ಎಲ್ಲಾದ್ರೂ ಮಚ್ಚೆ ಇದೆಯಾ, ಎಲ್ಲಾದ್ರೂ ಸ್ಕಾರ್ ಇದೆಯಾ, ಏನಾದ್ರೂ ಮೋಲ್ಸ್ ಇದೆಯಾ, ಅಂದ್ರೆ ಲೈಕ್ ಮಚ್ಚೆ ಏನಾದ್ರೂ ಇದೆಯಾ, ಅಂಡ್ ಆ ದೇಹದ ಕೂದಲುಗಳು ಎಲ್ಲವನ್ನ ಅನಲೈಸ್ ಮಾಡಿ ಈತನೇ ಆರೋಪಿ ಅಂತ ಹೇಳ್ಬಿಟ್ಟು ಪ್ರೂವ್ ಆಗುತ್ತೆ. ಈ ಮೆಡಿಕಲ್ ಎಕ್ಸಾಮಿನೇಷನ್ ಮೆಥಡ್ ನ ನಮ್ಮ ಇಂಡಿಯಾದಲ್ಲೇ ಯಾವುದೇ ಒಂದು ಕೇಸಲ್ಲೂ ಕೂಡ ಯೂಸ್ ಮಾಡಿರಲ್ವಂತೆ. ಇದೇ ಫಸ್ಟ್ ಕೇಸ್ ಅಂತ ಇಂಡಿಯಾದಲ್ಲಿ ಯೂಸ್ ಮಾಡಿರೋದು ಈ ತರ ಮಾಡಿರುವಂತ ಮೆಡಿಕಲ್ ಎಕ್ಸಾಮಿನೇಷನ್ ನ. SIT ಅಷ್ಟಕ್ಕೆ ನಿಲ್ಸಿಲ್ಲ, ಆತನ ವಾಯ್ಸ್ ಅನಾಲಿಸಿಸ್ ಕೂಡ ಮಾಡಿದಾರಂತೆ. ಅಂದ್ರೆ ಆತ ಮಾಡ್ಕೊಂಡಂತ ವಿಡಿಯೋದಲ್ಲಿ ಆಬ್ವಿಯಸ್ಲಿ ಅವ್ನು ಮಾತಾಡಿರುವಂತ ವಾಯ್ಸ್ ಕ್ಯಾಪ್ಚರ್ ಆಗಿರುತ್ತೆ, ಆ ವಾಯ್ಸ್ ಕೂಡ ಅನಲೈಸ್ ಮಾಡಿ ಈತನೇ ಅಂತ ಪ್ರೂವ್ ಮಾಡ್ತಾರೆ. ಅಷ್ಟಕ್ಕೆ SIT ನಿಲ್ಲಿಸಲಿಲ್ಲ. ಸಂತ್ರಸ್ತೆ ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ, ಆಕೆ 2021ರಲ್ಲಿ ಆಕೆ ಮೇಲೆ ನಡೆದಿರುವಂತ ಇದು. ಆ ಟೈಮಲ್ಲಿ ಆಕೆ ಹಾಕೊಂಡಂತ ಬಟ್ಟೆಯನ್ನ ಆಕೆ ಪ್ರಿಸರ್ವ್ ಮಾಡಿ ಇಟ್ಟಿರ್ತಾಳೆ. ಇದು ಸ್ವಲ್ಪ ಟ್ವಿಸ್ಟ್ ಅನ್ಸುತ್ತೆ, ಬಟ್ ಆಕೆ ಬಟ್ಟೆಯನ್ನ ಅಂದ್ರೆ ಒಳ ಉಡುಪುಗಳನ್ನ ಹಾಗೆ ಇಟ್ಟಿರ್ತಾಳಂತೆ. ಆ ಒಳ ಉಡುಪುಗಳನ್ನ SIT ಟೀಮ್ ಎತ್ಕೊಂಡು ಬಂದು DNA ಟೆಸ್ಟ್ ಮಾಡ್ತಾರೆ. DNA ಟೆಸ್ಟ್ ಮಾಡಿದಾಗ ಆಕೆಯ ಪೆಟ್ಟಿಕೋಟ್ ಮೇಲೆ ಈ ಪ್ರಜ್ವಲ್ ರೇವಣ್ಣದು DNA ಇದೆ ಅಂತ ಪ್ರೂವ್ ಆಗುತ್ತೆ. ಈ ಎಲ್ಲಾ ಎವಿಡೆನ್ಸ್ಗಳನ್ನ ಕೋರ್ಟ್ ಮುಂದೆ ಇಡ್ತಾರೆ. 2025 ಆಗಸ್ಟ್ 1 ಶುಕ್ರವಾರ ಈತನೇ ಅಪರಾಧಿ ಅಂತ ಹೇಳ್ಬಿಟ್ಟು ಕೋರ್ಟ್ ಅನೌನ್ಸ್ ಮಾಡುತ್ತೆ. ಅದಾದ್ಮೇಲೆ ಆಗಸ್ಟ್ 2 ಶನಿವಾರ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ಎಲ್ಲಾ ಜನಗಳು. ಕೆಲವರೆಲ್ಲ ಮಾತುಗಳು ಏನ್ ಹೇಳ್ತಿರ್ತಾರೆ, ಮಿನಿಮಮ್ ಅಂದ್ರೆ 10 ವರ್ಷ ಶಿಕ್ಷೆ ಆಗ್ಬೋದು, ಅದಕ್ಕೆ ಮೇಲೆ ಅಂದ್ರೆ ಒಂದ್ 2-3 ವರ್ಷ ಜಾಸ್ತಿ ಆಗ್ಬೋದು, ಅಷ್ಟೇ, ಅದಕ್ಕೆ ಮೇಲೆ ಜಾಸ್ತಿ ಆಗೋದಿಲ್ಲ ಅಂತ ಅನ್ಕೊಂಡಿರ್ತಾರೆ. ಬಟ್ ಶನಿವಾರ ಬಂದಂತ ಜಡ್ಜ್ಮೆಂಟ್ ನ ಕೇಳಿ ಇಡೀ ಇಂಡಿಯಾ, ನಾಟ್ ಕರ್ನಾಟಕ, ಇಡೀ ಇಂಡಿಯಾನೇ ಆಶ್ಚರ್ಯಗೊಂಡಿದೆ. Prajwal Revanna, the court has sentenced him life imprisonment. Prajwal Revanna has been given a life sentence. ಪ್ರಜ್ವಲ್ ರೇವಣ್ಣನ ಮೇಲೆ ಹಾಕಿರುವಂತ IPC ಸೆಕ್ಷನ್ಗಳನ್ನ ನಿಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೀನಿ. ನಾನು ಓದ್ತಾ ಇರೋದು ದ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಸಂಡೇ ಪೇಪರು. ಇದರಲ್ಲಿ IPC ಸೆಕ್ಷನ್ಗಳನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 376(2)K being a position of control or dominance over a woman commits on such woman life imprisonment and 5 lakhs fine. 376(2)N commits repeatedly on the same woman, ಇದಕ್ಕೂ ಕೂಡ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಪ್ಲಸ್ 5 lakhs ಫೈನ್. ಈ 376(2)N ಮತ್ತೆ K ಸಬ್ಸೆಕ್ಷನ್ ಇದೆಯಲ್ಲ, ಈ ಸೆಕ್ಷನ್ ಅಲ್ಲಿ ಈತನ ಮೇಲೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಆಗಿರೋದು. ಕೋರ್ಟ್ ಒಳಗಡೆ ವಾದ ವಿವಾದಗಳು ನಡಿಬೇಕಾದ್ರೆ ಈ ಲಾಯರ್ಗಳು ಯಾವ ಒಂದು ಪಾಯಿಂಟ್ ಅಲ್ಲಿ ಇಟ್ಕೊಂಡು ವಾದ ಮಾಡಿದ್ದಾರೆ ಅಂತ ನೀವು ಕೇಳಿದ್ರೆ, ಈ ಕಡೆ ಪ್ರಜ್ವಲ್ ರೇವಣ್ಣ ಸೋಷಿಯಲಿ, ಎಕನಾಮಿಕಲಿ ಅಂಡ್ ಫಿನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಪರ್ಸನ್, ಈ ಕಡೆ ಒಬ್ಬ ಸಂತ್ರಸ್ತೆ ಸೋಷಿಯಲು, ಎಕನಾಮಿಕಲು, ಪವರಲ್ಲೂ ಯಾವುದ್ರಲ್ಲೂ ಇಲ್ಲ. ಸೊ ಇವಾಗ ಏನಾಗುತ್ತೆ, ಈ ಪವರ್ಫುಲ್ ಆದ್ಮಿ ಏನು ಇಲ್ಲದೆ ಇರುವಂಥ ಒಬ್ಬ ಸಾಮಾನ್ಯ ಮಹಿಳೆಯ ಮೇಲೆ ತೋರಿಸಿರುವಂಥ ಡಾಮಿನೆನ್ಸ್, ನನ್ನ ಹತ್ರ ಪವರ್ ಇದೆ, ಅಧಿಕಾರ ಇದೆ, ಹಣ ಇದೆ, ಯಾರು ನನ್ನನ್ನು ಏನು ಮಾಡೋಕ್ಕೂ ಆಗಲ್ಲ ಅನ್ನುವಂಥ ತೋರಿಸಿರುವಂಥ ಆ ಡಾಮಿನೆನ್ಸ್ನ ಹೈಲೈಟ್ ಮಾಡಿದ್ದಾರೆ. 376(2)N ಮತ್ತು K ಈ ಸಬ್ಸೆಕ್ಷನಲ್ಲಿ ಈತನ ಮೇಲೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಕೊಡೋದಕ್ಕೆ ಕಾರಣನೇ ಇದು. ಅಂಡ್ ಅಲ್ಲಿ ವಾದ ಪ್ರತಿವಾದಗಳ ಮಧ್ಯೆ ಈ ಡಿಫೆನ್ಸ್ ಲಾಯರ್ಗಳಿಗೆ ಹೇಳ್ತಾರಂತೆ, ಆಕೆಗೆ ಆಲ್ರೆಡಿ ಮದುವೆ ಆಗಿದೆ, ಆಕೆಗೆ ಆಲ್ರೆಡಿ ವಯಸ್ಸಾಗಿದೆ, ಇದು ನಡೆದಿರೋದ್ರಿಂದ ಆಕೆಗೆ ಏನು ರಿಸಲ್ಟ್ ಆಗಲ್ಲ ಅನ್ನೋ ರೀತಿ ಅಷ್ಟು ಚೀಪಾಗಿ ವಾದ ಮಾಡ್ತಾರಂತೆ. ಒಬ್ರು ಲಾಯರ್ ಸ್ಟೇಟ್ಮೆಂಟ್ ಕೊಟ್ಟಿರೋದು. ಇನ್ನೂ ಕೆಲವು ಸೆಕ್ಷನ್ಗಳನ್ನ ಓದೋದಕ್ಕೆ ನಾನು ನಿಮ್ಗೆ ಇಷ್ಟಪಡ್ತೀನಿ. 354A ಸೆಕ್ಷುವಲ್ ಹರಾಸ್ಮೆಂಟ್ 3 ವರ್ಷ ಜೈಲು, 25,000 ಫೈನ್. 354B ಅಸಾಲ್ಟ್ ಆನ್ ಕ್ರಿಮಿನಲ್ ಫೋರ್ಸ್ ಯೂಸ್ಡ್ ಅಗೇನ್ಸ್ಟ್ ವುಮನ್ ವಿತ್ ದ ಇಂಟೆಂಟ್ ಟು disrobe her 7 years rigorous imprisonment ಮತ್ತೆ 50,000 ಫೈನ್. 354C ವೋಯರಿಸಮ್ 3 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್. 506 ಕ್ರಿಮಿನಲ್ ಇಂಟಿಮಿಡೇಷನ್ 2 years ರಿಗರಸ್ ಇಂಪ್ರಿಸನ್ಮೆಂಟ್ ಮತ್ತೆ 10,000 ಫೈನ್. ಸೆಕ್ಷನ್ 201 ಕಾಸಿಂಗ್ ಡಿಸಪಿಯರೆನ್ಸ್ ಆಫ್ ಎವಿಡೆನ್ಸ್ ಆಫ್ ಅಫೆನ್ಸ್ ಆರ್ ಗಿವಿಂಗ್ ಫಾಲ್ಸ್ ಇನ್ಫಾರ್ಮೇಶನ್ ಟು ದ ಸ್ಕ್ರೀನ್ ಅಫೆಂಡರ್ 3 ವರ್ಷ ರಿಗರಸ್ ಇಂಪ್ರಿಸನ್ಮೆಂಟ್ ಮತ್ತೆ 25,000 ಫೈನ್. ಇನ್ನೊಂದು IT ಆಕ್ಟ್ ಸೆಕ್ಷನ್ ಕೂಡ ಹಾಕಿದ್ದಾರೆ. 66E ವೈಲೇಟಿಂಗ್ ಆಫ್ ಪ್ರೈವಸಿ ಥ್ರೂ ಕ್ಯಾಪ್ಚರ್, publication or transmission of images of a person private area without their consent. 3 years rigorous imprisonment plus 25,000 ಫೈನ್. ಈಗ ನೀವು ಕೇಳಿದ್ರಲ್ಲ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ. 376 ಅಲ್ಲೇ ಇವರಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಬಂದ್ಬಿಟ್ಟಿದೆ. ಇನ್ನೊಂದು 354ABC ನಲ್ಲಿ ಇವರಿಗೆ ಇನ್ನೊಂದಷ್ಟು ವರ್ಷ ಶಿಕ್ಷೆ ಆಗ್ತಿತ್ತು. ಇನ್ನೊಂದು 506 ಇದೆ, ಇನ್ನೊಂದು ಎವಿಡೆನ್ಸ್ ನ ಹಾಳು ಮಾಡಕ್ ಹೋದ್ರು ಅಂತ ಹೇಳ್ಬಿಟ್ಟು 201 ಇದೆ, ಇನ್ನೊಂದು 66E ಕನ್ಸೆಂಟ್ ಇಲ್ದೇನೆ ಪ್ರೈವೇಟ್ ಇಮೇಜಸ್ ಗಳನ್ನ ಕ್ಯಾಪ್ಚರ್ ಮಾಡಿರೋದು, ಅದನ್ನ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ಅದರ ಪ್ರಕಾರವಾಗಿ ಕೂಡ ಇವ್ರ ಮೇಲೆ ಶಿಕ್ಷೆ ಆಗುವಂತದ್ದಿತ್ತು. ಸೊ ಓವರ್ ಆಲ್ ಈ ಕೇಸಲ್ಲಿ ಎಲ್ರಿಗೂ ಅರ್ಥ ಆಗಿರೋದೇನಂದ್ರೆ ಒಂದು ಪೊಲಿಟಿಕಲ್ ವಾರ್ ನಡೆದಿದೆ. ಯಾಕಂದ್ರೆ ಒಬ್ಬ ಇಂಡಿವಿಜುವಲ್ ಸಂತ್ರಸ್ತೆ ಒಬ್ಬ ಪೊಲಿಟಿಕಲಿ ಇಷ್ಟೊಂದು ಪವರ್ ಇರುವಂತ ವ್ಯಕ್ತಿಯ ಅಗೇನ್ಸ್ಟ್ ಆಗಿ ನಿಂತ್ಕೊಂಡು ಫೈಟ್ ಮಾಡಕ್ ಆಗ್ತಿತ್ತ? ಐ ಡೋಂಟ್ ಥಿಂಕ್ ಸೊ. ಈಗಿನ ಪರಿಸ್ಥಿತಿನಲ್ಲಿ ಒಬ್ಬ ಲಾಯರ್ಗೆ ಫೀಸ್ ಕೊಡೋದಕ್ಕೂ ಕೂಡ
ಅಸಾಧ್ಯ ಒಬ್ಬ ಕಾಮನ್ ಪರ್ಸನ್ ನನ್ನ ಪ್ರಕಾರ. ಕೆಲವು ಲಾಯರ್ಗಳು ಏನಂತ ಹೇಳ್ತಿದ್ದಾರೆ, ಇವರು ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಈ ಶಿಕ್ಷೆನ ಕಮ್ಮಿ ಮಾಡಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಮಿನಿಮಮ್ ಶಿಕ್ಷೆ ಬಂದು ಇಲ್ಲಿ 10 ವರ್ಷ ಅಂತ ಇದೆ, ಬಟ್ ಇಲ್ಲಿ 376 ಎರಡು ಪ್ರೂವ್ ಆಗಿರೋದ್ರಿಂದ ಇವರಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ನ ಕೊಟ್ಟಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣನ ಕಡೆಯ ಲಾಯರ್ಗಳೇನಾದ್ರೂ ಹೈಕೋರ್ಟ್ಗೆ ಹೋದ್ರೆ ಹೈಕೋರ್ಟ್ ಅಲ್ಲಿ ಏನಂತ ಪ್ರೂವ್ ಮಾಡಬೇಕಾಗುತ್ತೆ, ಇಲ್ಲಿ ಆಲ್ರೆಡಿ ಕೊಟ್ಟಿರುವಂತ ಸ್ಪೆಷಲ್ ಕೋರ್ಟ್ ಅಲ್ಲಿ ಏನೇನು ಕೊಟ್ಟಿದ್ದಾರೆ ಎವಿಡೆನ್ಸು ಅದನ್ನ ಕನ್ಸಿಡರ್ ಯಾಕೆ ಮಾಡಿಲ್ಲ ಅಂತ ಅವರಲ್ಲಿ ಪ್ರೂವ್ ಮಾಡಬೇಕು. ಅಂಡ್ ಹೈಕೋರ್ಟ್ ಅಲ್ಲಿ ಏನಾದರೂ ಫೇಲ್ ಆದರೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಸುಪ್ರೀಂ ಕೋರ್ಟು ಆಲ್ರೆಡಿ ಇದೆರಡು ಕೋರ್ಟು ನಿರ್ಧಾರನ ಕೊಟ್ಟಿರೋದ್ರಿಂದ ಅವರು ಲೀಲಾಜಾಲವಾಗಿ ಈ ಕೇಸ್ನ ಡಿಸ್ಮಿಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಈಗ ಪ್ರಜ್ವಲ್ ರೇವಣ್ಣನ ಕಡೆಯಿಂದ ಆ ಕೇಸ್ನ ಎತ್ಕೊಂಡು ಹೋಗ್ತಾರಲ್ಲ ಅದನ್ನು ಡಿಸ್ಮಿಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಅಂದರೆ ಈಗೇನು ಅವರಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಇದೆ ಅದೇ ಇರುವಂಥ ಚಾನ್ಸಸ್ ಇದೆ. ಸೊ ಓವರ್ ಆಲ್ ನಮ್ಮ ಇಂಡಿಯಾದಲ್ಲೇ ದಿಸ್ ಇಸ್ ಒನ್ ಆಫ್ ದ ರೇರೆಸ್ಟ್ ಆಫ್ ದ ರೇರ್ ಕೇಸ್. ಆ್ಯಂಡ್ ಈ ಥರ ಹಣ ಅಧಿಕಾರ ಇರೋರು ಜನಸಾಮಾನ್ಯರ ಮೇಲೆ ನಡೆಸಿರುವಂಥ ಕೃತ್ಯವನ್ನು ಕಂಟ್ರೋಲ್ ಮಾಡೋದಕ್ಕೆ ನ್ಯಾಯಾಲಯದಿಂದ ಮಾತ್ರ ಸಾಧ್ಯ ಅಂತ ಒಂದು ಪ್ರೂವ್ ಆಗಿದೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಈ ಕೇಸ್ ಬೇಗ ಸಾಲ್ವ್ ಆಗಿಬಿಡುತ್ತೆ. ಯಾಕಂದರೆ ಈ ಸ್ಪೆಷಲ್ ಕೋರ್ಟ್ ಇದೆಯಲ್ಲ ಅದು MLA ಮತ್ತು MPsಗಳ ಮೇಲೆ, ಅಂದರೆ ಪ್ರೀವಿಯಸ್ MLA MPs ಅಥವಾ ಕರೆಂಟ್ MLA MPs ಅವ್ರಗಳ ಮೇಲೆ ಯಾವುದೇ ಅಪವಾದ ಬಂದ್ರೂ ಅದನ್ನು ಹ್ಯಾಂಡಲ್ ಮಾಡುವಂಥ ಕೋರ್ಟ್ ಇದು. ಅದೇ ರೀತಿ ಬೇರೆ ಎಷ್ಟೊಂದು ಕೇಸ್ಗಳಿದ್ದಾವೆ, ಆ ಕೇಸ್ಗಳನ್ನು ಕೂಡ ಬೇಗ ಮುಗಿಸ್ಲಿ. ಆ್ಯಂಡ್ ಧರ್ಮಸ್ಥಳದಲ್ಲಿ ನಡೀತಿರುವಂಥ ಕೇಸ್ಗೆ ಏನಾದರೂ ಒಂದು ಒಳ್ಳೆ ತೀರ್ಪು ಬರಲಿ, ಅಲ್ಲಿ ನೊಂದವರ ಜೀವಕ್ಕೆ ಒಂದು ನ್ಯಾಯ ಸಿಗಲಿ ಅಂತ ಕೇಳ್ಕೊಳ್ಳೋಣ. ಈ ವಿಡಿಯೋಗೆ ನೀವೇನಾದರೂ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತ ನಡೀತಿರುವಂಥ ಟ್ರೆಂಡಿಂಗ್ ಟಾಪಿಕ್ಗಳನ್ನ ನಿಮಗೆ ಅರ್ಥ ಆಗೋ ರೀತಿ ಸಿಂಪಲ್ ಆಗಿ ಹೇಳುವಂಥ ಪ್ರಯತ್ನ ನಂದು. ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೀಸ್.